ಎಪ್ಸ್ಟೀನ್ ಫೈಲ್ಸ್ಗಳಿಂದ ಹೊರಹೊಮ್ಮುತ್ತಿರುವ ಗಂಭೀರ ಮತ್ತು ಗೊಂದಲದ ಬಹಿರಂಗ ಪಡಿಸುವಿಕೆಗಳನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಕೀಲ್ ಅಹಮದ್ ಅವರ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರಾಮಪ್ರಸಾದ್ ವಿ ಕಾಂಬಳೆ, ಶಿವಾನಂದ ಹೊನಗುಂಟಿ, ಈರಣ್ಣ ಪಾಟೀಲ್, ಪರಶುರಾಮ್ ನಾಟಿಕರ್, ಗೌತಮ ಕರಿಕಲ್, ರಾಕೇಶ್ ತಂಜಿಲ್ ಫಾರಂ, ಮೊಹಮ್ಮದ್ ಯಶವಂತ್ ಟೈಗರ್, ವಿಘ್ನೇಶ್ ಸಿಂದಗಿ, ಸರ್ಬೋದ್ದೀನ್ ಇಸ್ತ್ರಿ, ಪ್ರದೀಪ್ ದಣ್ಣೂರ್, ಕಾರ್ತಿಕ್ ಹೊಸ್ಮನಿ, ಫಾರೂಕ್ ಪಾಟೀಲ್ ಮುದ್ನಾಳು, ಅನಾಸ್ ಪಟೇಲ್ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ದೇಶದ ಅಭಿವೃದ್ಧಿ ಆಗಿರ್ಬೋದು, ಇನ್ನಿತರ ಎಲ್ಲನೂ ನರೇಂದ್ರ ಮೋದಿ ಅವರ ಸಂಘಟ ಏನು ಇವತ್ತಿನ ದಿವಸ ಮೊನ್ನೆ ಸೈನ್ ಮಾಡುವ ಒಂದು ಮುಖಾಂತರವೂ ಕೂಡ ಇವತ್ತದು ಬ್ಲ್ಯಾಕ್ ಮೇಲ್ ಮಾಡಿನೇ ಅವರು ಸೈನ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಯಾಕಂದರೆ ನಮ್ಮ ರೈತರಿಗೂ ಕೂಡ ಈ ದೇಶದಲ್ಲಿ ಅನ್ಯಾಯದ FT ನಂಬರ್ ವ್ಯಕ್ತಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಇವತ್ತು ತಾವೆಲ್ಲ ನೋಡ್ಲತ್ತಿರ್ಬೇಕು. ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ಗಳಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ನಡೆದದ. ಆ ಚರ್ಚೆ FT ನಂಬರ್ ವ್ಯಕ್ತಿಗಳು ಸಣ್ಣ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ತಂದೆಯಾದ ಐಲ್ಯಾಂಡಲ್ಲಿ ತೆಗೆದುಕೊಂಡು ಹೋಗಿ ಆ ಮಕ್ಕಳನ್ನು ಈಗ ನಾವು ಕಣ್ಣಿಂದ ನೋಡಿಲ್ಲ. ಇವತ್ತು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಪಾರ್ಲಿಮೆಂಟಲ್ಲಿ ಚರ್ಚೆ ಅಲ್ಲ, ಚರ್ಚೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಮಕ್ಕಳನ್ನು ಜೀವಂತವಾಗಿ ಸುಟ್ಟು ಅದು ಅವ್ರ ಕಡೆ ಜಸ್ಟಿಸ್ ರಿಲೀಸ್ ಮಾಡಿದೆ. ಟಿವಿಯಲ್ಲಿ ಕೂಡ ಅದೇ ಬರ್ತಿದೆ. ಮಕ್ಕಳನ್ನು ಸುಟ್ಟಿ ತಿನ್ನುವಂಥ ಕೃತ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಕೂಡಲೇ ನರೇಂದ್ರ ಮೋದಿ ಇಂಥ ಒಬ್ಬ ನೀಚ ವ್ಯಕ್ತಿ ಸಂಗತಿ ಸಂಬಂಧ ಇಟ್ಕೊಂಡು ಸಲುವಾಗಿ ಕೂಡಲೇ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಈ ದೇಶದ ಒಬ್ಬ ಉನ್ನತ ಪ್ರಧಾನಮಂತ್ರಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಇವರು ಇಂಥ ಕಳ್ಳ ಕಪಟರನ್ನು ದೋಸ್ತಿ ಮಾಡಿಕೊಂಡು ನಮ್ಮ ದೇಶದ ಮಾನ ಕಲಿಯುವಂಥ ಕೆಲಸ ಯಾರಾದರೂ ಮಾಡೋದು ಮೊದಲನೇ ಪ್ರಧಾನಿ ಅದು ನರೇಂದ್ರ ಮೋದಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಭಾರತ ದೇಶದ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಯನ್ನು ಕಲಿಯುವಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತೇಳಿ ನಾನು ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ಅವರಿಗೆ ಕೂಡಲೇ ನಾನು ಇದನ್ನು ಆಗ್ರಹ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. आज जो प्रोटेस्ट किया गया है हमारे देश के प्रधानमंत्री नरेंद्र मोदी के खिलाफ किया गया है. प्रोटेस्ट करने का मतलब जो है एप्स्टीन जफरी बोल के एक शख्सियत है, दरिंदा है. उन जो है ना हमारे देश के प्रधानमंत्री जो है ना उससे एडवाइस की है कि हमारे अमेरिका के प्रेसिडेंट जो ट्रम्प को खुश कराने के लिए क्या करना चाहिए. वो दरिंदा जो है ना वो नरेंद्र मोदी को जो है एडवाइस दिया है कि तुम उनको खुश कराने के लिए क्या है नाच गाना करो बोल के बोला. आज हमारे देश के नरेंद्र मोदी जो प्रधानमंत्री हैं हमारे देश के, आज हिंदुस्तान की नाक कटा चुके हैं. 135 करोड़ की आबादी की पूरी नाक कटा चुके हैं पूरे वर्ल्ड में. क्योंकि वो उसकी दरिंदे की बात में आके नाच गाना करे, सिंगिंग करे, उसको खुश कराने के लिए से काम करे हुए हैं. पहले के जो देश के प्रधानमंत्री हैं हमारे नेहरू जी हैं, देश के लिए जो है ना काम करे हैं, देश की मजबूती के लिए काम करे हैं. इंदिरा जी ने देश के लिए काम किए हैं. हमारे मनमोहन सिंह जी ने काम किए हैं और इकोनॉमिस्ट में हमारे मनमोहन सिंह जी नंबर 1 थे. ऐसे हमारे कांग्रेस के जो प्रधानमंत्री जो है ना देश के काम किए हैं. आज जो हमारे देश के जो प्रधानमंत्री नरेंद्र मोदी जी है ना देश का नाम डुबाने के लिए काम किए हैं. ऐसा हम उनसे ये करते हैं कि उन्होंने इस्तीफ़ा देना चाहिए. पूरे हिंदुस्तान के आवाम की अपील है कि देश के प्रधानमंत्री नरेंद्र मोदी इस्तीफा देना ही देना है क्योंकि देश का नाम दुबई है. ಪ್ರತಿಭಟನೆ ನಾವು ಏನು ಮಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಮತ್ತು ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಪ್ಸ್ಟೀನ್ ಫೈಲ್ ಒಂದು ದೊಡ್ಡ ವಿವಾದವಾಗಿ ಹೊರಹೊಮ್ಮಿದೆ. ಇದು ಹಳೆಯ ವಿವಾದ. ಆ್ಯಕ್ಚುಲಿ ಟ್ರಂಪ್ ಜೊತೆ ನಮ್ಮ ಮೋದಿಜಿಯವರು ಬೆರಕೆ ಆಗಿಬಿಟ್ಟು ಏನು ಮಾಡಿದ್ದಾರೆ, ಇಸ್ರೇಲಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದ್ದಾರೆ. ಹೌದು, ನೀವು ಡ್ಯಾನ್ಸ್ ಮಾಡಿದ್ದೀರಾ. ನಮ್ಮ ಭಾರತ ದೇಶಕ್ಕೆ ಏನು ಲಾಭ ಆಗಿದೆ? ಪೆಟ್ರೋಲ್ ಬೆಲೆ ಇಳಿದಿದೆಯಾ? ಬಂಗಾರದ ಬೆಲೆ ಇಳಿದಿದೆಯಾ? ರೈತರಿಗೆ ಏನಾದರೂ ನೀವು ಕೆಲಸ ಮಾಡಿದ್ದೀರಾ? ನೀವು ಏನೂ ಮಾಡಿಲ್ಲ. ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದ್ರೆ ನಮಗೇನೂ ಲಾಭವೂ ಇಲ್ಲ. ನಾವು ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಇಲ್ಲಿವರೆಗೂ ನಿಮ್ಮಂಥ ಕಳಪೆ ದರ್ಜದ ಪ್ರಧಾನಮಂತ್ರಿಯನ್ನು ನಾವು ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಹಲವಾರು ಪ್ರಧಾನಮಂತ್ರಿಗಳನ್ನು ಈ ದೇಶಕ್ಕೆ ಕೊಟ್ಟಿದ್ರು. ಅವರು ಈ ದೇಶವನ್ನು ಕಟ್ಟೋದನ್ನು ಮಾಡಿದ್ದಾರೆ. ನಿಮ್ಮ ಥರ ಮಾನ ಮರ್ಯಾದೆ ಬೇರೆ ದೇಶಗಳಿಗೆ ತಿಂಗಳಿಗೊಂದು ದೇಶಕ್ಕೆ ನೀವು ಹೋಗ್ತೀರಿ. ಹೋಗಿ ಏನು ಕೆಲಸ ಮಾಡಿರಿ ನೀವು? ಇಲ್ಲಿವರೆಗೆ 200 ದೇಶಗಳನ್ನು ನೋಡಿ ಬಂದಿರಿ ನೀವು. 200 ದೇಶಗಳಿಂದ ನಮ್ಮ ದೇಶಕ್ಕೆ ಏನೇನು ಹರಿದು ಬಂದಿದೆ? ನಮ್ಮ ದೇಶಕ್ಕೇನು ಬರಲಿಲ್ಲ, ನಿಮ್ಮಿಂದ ಏನೂ ಲಾಭವೂ ಇಲ್ಲ. ಹಾಗಾಗಿ ನಾನು ಯುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಳಕಳಿಯಿಂದ ಏನು ಕೇಳ್ಕೊತೀನಿ ಅಂದರೆ, ನಮ್ಮ ಭಾರತ ದೇಶದ ಇಜ್ಜತ್ತು, ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಇರಬೇಕಾಗಿದ್ರೆ ಮೊದಲು ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನೀವು ಮೊದಲು ಪ್ರಧಾನಮಂತ್ರಿ ಕೆಳಗಿಳಿದು ನಮ್ಮ ಭಾರತ ದೇಶ ಮಾನ ಮರ್ಯಾದೆ ಕಾಪಾಡಬೇಕಂತ ಹೇಳ್ತೀನಿ. ನಮಸ್ಕಾರಗಳು. ಮೊಹಮ್ಮದ್ ಫಾರೂಕ್, ಸಾಮಾಜಿಕ ಜಾಲತಾಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು.